Hello everyone, I welcome you on to the lecture series on design and analysis of algorithms as a part of 5th semester subject. This video is being recorded as a part of learning management system and the Department of Collegiate and Technical Education. So in this session we'll be discussing about the greedy techniques. That is one of the greedy technique, that is the Prim's algorithm. Last session also we discussed about the Prim's algorithm. But in the last session, we discussed only about the Prim's algorithm, applying of Prim's algorithm to an example. And we also saw the design of the Prim's algorithm. So in this session, we'll be discussing about solving another example, applying the Prim's algorithm, and what is the algorithm and how the analysis of the algorithm goes about. So let's get started. So consider that we do have an input graph as it is shown in the figure. So how many vertices does the input graph has? Yes, it has 6 vertices. So then this input graph can be applied Prim's algorithm. Before the application of the Prim's algorithm, we do have to construct the cost matrix as we have already discussed in the last session. We have to construct the cost matrix as per the method I have already told you in the last session. So along the principal diagonal elements, as you can see, we have placed 0. Why? Can you guess? Yes. So input graph ಅಲ್ಲಿ ಯಾವುದೇ ರೀತಿಯಾದಂತ ಲೂಪ್ಸ್ ಇಲ್ಲ, ಯಾವುದೇ ರೀತಿಯಾದಂತ parallel edges ಇಲ್ಲ, it is already ready for processing. So principal diagonal elements ಅನ್ನ ನಾವು 0 ಮಾಡೋದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ಲೂಪ್ಸ್ ಇರಲ್ಲ. ಸೊ ಹಾಗಾಗಿ ಎಲ್ಲ 1 to 1 2 to 2 3 to 3 ಅದೇ ವರ್ಟೆಕ್ಸ್ ನ ಅದೇ ವರ್ಟೆಕ್ಸ್ ಗೆ ಮತ್ತೆ ಎಡ್ಜಸ್ ಇರೋದಿಲ್ಲ. ಸೊ ಅಂದ್ರೆ ಲೂಪ್ಸ್ ಇರಲ್ಲ. ಸೊ ಅದಕ್ಕೆ ಎಲ್ಲ ಎಲಿಮೆಂಟ್ಸ್ 0 ಆಗಿರುತ್ತೆ. So you can also see that in some of the cell elements, we do have placed infinity. What does that mean? Yes. So ಎಲ್ಲಿ ಡೈರೆಕ್ಟ್ ಎಡ್ಜಸ್ ಇರೋದಿಲ್ಲ ನಮಗೆ. ಫಾರ್ ಎಕ್ಸಾಂಪಲ್ ಫಸ್ಟ್ ರೋ ನಲ್ಲಿ ನೋಡ್ಕೊಂಡ್ರೆ 1 to 5 ಇನ್ಫಿನಿಟಿ ಇದೆ, 1 to 6 ಇನ್ಫಿನಿಟಿ ಇದೆ. ಅಂದ್ರೆ ಆ ಪರ್ಟಿಕ್ಯುಲರ್ ವರ್ಟೈಸಸ್ ನಡುವೆ ಡೈರೆಕ್ಟ್ ಎಡ್ಜಸ್ ಇರೋದಿಲ್ಲ. ಸೊ ವಿ ಕೆನಾಟ್ ರೀಚ್ 5 ಡೈರೆಕ್ಟ್ಲಿ ಫ್ರಮ್ 1. So we have already seen how the construction of the cost matrix goes about. So we'll continue further. So this graph, what we are seeing on the screen, it serves as an input graph. So we'll take up the first iteration. Before taking up the iteration, let us see as per the design what are the different sets and the composition of the different sets. So first U antakanta ಒಂದು ಸೆಟ್ ಅನ್ನು ತಗೊಳ್ಳೋಣ. U ಅಂತಕ್ಕಂತ ಸೆಟ್ ಅಲ್ಲಿ ನಾವು ಆಲ್ರೆಡಿ ವಿಸಿಟ್ ಮಾಡಿರುವಂತ ಒಂದು ವರ್ಟೈಸಸ್ ಅನ್ನು ಹಾಕೊಳ್ತೀವಿ. ಅಥವಾ ಈಗ ಸದ್ಯಕ್ಕೆ ಸ್ಟಾರ್ಟಿಂಗ್ ವರ್ಟೆಕ್ಸ್ 1 ಅಂತ ತಗೊಂಡ್ರೆ, ಸೊ ಆ ಸ್ಟಾರ್ಟಿಂಗ್ ವರ್ಟೆಕ್ಸ್ 1 ಅನ್ನ ಮಾತ್ರ ನಾವು ಯು ನಲ್ಲಿ ಹಾಕೊಳ್ತೀವಿ. ಸೊ ಅಗೇನ್ ವಿ ಡು ಹ್ಯಾವ್ ಒನ್ ಮೋರ್ ಸೆಟ್, ದಟ್ ಇಸ್ ಅ ಸೆಟ್ ವಿ. ಸೊ ಈ ವಿ ಅಂತಕ್ಕಂಥ ಸೆಟ್ ಅಲ್ಲಿ ಯಾವ ವರ್ಟೈಸಸ್ ಇರುತ್ತೆ ಅಂತ ಹೇಳಿದೆ. ಸೊ ಯಾವುದು ಸ್ಟಾರ್ಟಿಂಗ್ ವರ್ಟೆಕ್ಸ್ ಅಲ್ಲ ಅದು ಬಿಟ್ಟು ಉಳಿದಿರುತ್ತೆ ಫಸ್ಟ್ ಐಟರೇಷನ್ ಆದ್ರೆ, ಅಥವಾ ಯಾವುದು ಇನ್ನು ಮಾರ್ಕ್ ಆಗಿಲ್ಲ ವರ್ಟೈಸಸ್, ಇನ್ನು ಎಕ್ಸ್ಪ್ಲೋರ್ ಆಗಿಲ್ಲ ವರ್ಟೈಸಸ್, ಆ ಎಲ್ಲ ವರ್ಟೈಸಸ್ ವಿ ನಲ್ಲಿ ಇರ್ತಾ ಹೋಗುತ್ತೆ. ಸೊ ಹೇಗೆ ನಾವು ವರ್ಟೈಸಸ್ ಅನ್ನ ತಗೊಂಡು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀವಿ, ಅದೇ ತರ ಅದು ವಿ ಇಂದ ಡಿಡಕ್ಟ್ ಆಗಿ ಯು ಗೆ ಯೂನಿಯನ್ ಆಗ್ತಾ ಹೋಗುತ್ತೆ, ಅಂದ್ರೆ ಆಡ್ ಆಗ್ತಾ ಹೋಗುತ್ತೆ. ಓಕೆ, ವಿಲ್ ಸಿ ಫರ್ದರ್ ನೌ. ಎಸ್, ಆಸ್ ಅ ಪಾರ್ಟ್ ಆಫ್ ದ ಇನಿಷಿಯೇಷನ್ ಯು ನಲ್ಲಿ ಫಸ್ಟ್ ವರ್ಟೆಕ್ಸ್ ಅಂದ್ರೆ 1 ಅನ್ನ ಹಾಕಿದೀವಿ. ವಿ ನಲ್ಲಿ 1 ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ವರ್ಟೈಸಸ್ 2 3 4 5 and 6 ಎಲ್ಲ ಹಾಕಿದೀವಿ. ಸೊ ಟಿ ಅಂತಕ್ಕಂಥದ್ದು ಒಂದು ಎಂಟಿ ಸ್ಪ್ಯಾನಿಂಗ್ ಟ್ರೀ. ಇನಿಷಿಯಲ್ ಇಟ್ ಇಸ್ ಎಂಟಿ, ಇನ್ನು ಯಾವುದೇ ರೀತಿಯಾದಂತಹ ಎಡ್ಜಸ್ ಅನ್ನ ನಾವು ಆಡ್ ಮಾಡಿಲ್ಲ. ಸೊ ವರ್ಟೆಕ್ಸ್ 1 ಅಷ್ಟೇ ಕನ್ಸಿಡರ್ ಮಾಡೋಣ. ವರ್ಟೆಕ್ಸ್ 1 ಅಂದ್ರೆ ಆ ವರ್ಟೆಕ್ಸ್ 1 ಇಂದ ಎಲ್ಲೆಲ್ಲಿಗೆ ಎಡ್ಜಸ್ ಹೋಗಿದೆ ಅದರಲ್ಲಿ ಮಿನಿಮಮ್ ಕಾಸ್ಟ್ ಎಡ್ಜ್ ಯಾವುದು ಅಂತ ನೋಡ್ಬೇಕು. ಸೊ ಹೇಗೆ ಗೊತ್ತಾಗುತ್ತೆ ಅಂದ್ರೆ ವಿ ಕ್ಯಾನ್ ರೆಫರ್ ದಿ ಕಾಸ್ಟ್ ಮ್ಯಾಟ್ರಿಕ್ಸ್. ಈಗ ಕಾಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡೋಣ. ಫಸ್ಟ್ ರೋ ಅಂದ್ರೆ 1 ಅಲ್ಲಿ ನಮಗೆ ಯಾವ್ದು ಮಿನಿಮಮ್ ಇದೆ 0 ಬಿಟ್ಟು ನೋಡ್ಬೇಕು. ಯಾಕಂದ್ರೆ 0 ಅಂತ ಹೇಳಿದ್ರೆ ಇಟ್ ಇಂಡಿಕೇಟ್ಸ್ ದಟ್ there is no loop, that is an edge to itself ಅಂತ. ಸೊ ವಿ ಶುಡ್ ನಾಟ್ ಕನ್ಸಿಡರ್ 0 ಅಂತ ಹೇಳಿದ್ದೆ ನಾನು. ಸೊ ಇದರಲ್ಲಿ ಫಸ್ಟ್ ರೋ ನಲ್ಲಿ ಯಾವ್ದು ಮಿನಿಮಮ್ 1 ಮಿನಿಮಮ್ ಇದೆ, ಹೌದಾ? ಸೊ 6 1 5 and infinity we don't consider, so 1 is the minimum. So we'll go for the first iteration. So this is the graph. ವರ್ಟೈಸಸ್ ಅಷ್ಟೇ ಇಟ್ಕೊಳ್ಳೋಣ, ಯಾವುದೇ ರೀತಿಯಾದಂತ ಎಡ್ಜಸ್ ಅನ್ನ ಸದ್ಯಕ್ಕೆ ಡ್ರಾ ಮಾಡಿಲ್ಲ. ಹೇಗೆ ನಾವು ಸ್ಪ್ಯಾನಿಂಗ್ ಟ್ರೀಗೆ ಎಡ್ಜಸ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಿ, ಅದೇ ತರ ಇಲ್ಲಿ ಗ್ರಾಫ್ ನಲ್ಲೂ ಕೂಡ ಎಡ್ಜಸ್ ಅನ್ನ ಹಾಕೊಳ್ತಾ ಹೋಗೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ದಿ ಫಸ್ಟ್ ಐಟರೇಷನ್. ಸೊ ಈಗ ಫಸ್ಟ್ ರೋ ನಲ್ಲಿ ನಮಗೆ 1 ಮಿನಿಮಮ್ ಅಂತ ಗೊತ್ತಾಯ್ತು. 1 it is connecting the one placed value in the cell. Which vertices is it connecting?
ಈ 1 ಅಂತಕ್ಕಂಥ ಸೆಲ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ 1 ಮತ್ತೆ 3 ಅಂತಕ್ಕಂಥ ವರ್ಟೈಸಸ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ಸೊ ಅಲ್ಲಿಗೆ 1 3 ಅಂತಕ್ಕಂಥದ್ದು ಮಿನಿಮಮ್ ಕಾಸ್ಟ್ ಎಡ್ಜ್ ಆಯ್ತು ಈ ಪರ್ಟಿಕ್ಯುಲರ್ ಐಟರೇಷನ್ ಅಲ್ಲಿ. ಸೊ ವಿಲ್ ಟೇಕ್ ದಾಟ್. ಸೊ ಈಗ 1 ಅಂತಕ್ಕಂಥ ರೋ ನ ಮಾರ್ಕ್ ಮಾಡೋಣ, ಯಾಕಂದ್ರೆ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಅಂತ. ಸೊ ಗ್ರಾಫ್ ಅಲ್ಲಿ ವಿಲ್ ಡ್ರಾ ದ ಎಡ್ಜ್ ಫ್ರಮ್ 1 to 3. ಸೊ ಅದರ ವ್ಯಾಲ್ಯೂ 1. ಈಗ ಯು ನಲ್ಲಿ ನಾವು 1,3 ಅನ್ನ ಹಾಕೋಣ. ಅಂದ್ರೆ ಫಸ್ಟ್ ಇನಿಷಿಯಲಿ 1 ಇತ್ತು, ಈಗ 3 ಕೂಡ ನಾವು ತಗೊಂಡ್ವಿ ಕನ್ಸಿಡರೇಷನ್ ಗೆ, ಯಾಕೆಂದ್ರೆ 1 ಅಂತಕ್ಕಂಥ ವ್ಯಾಲ್ಯೂ 1 ಮತ್ತೆ 3 ಎರಡನ್ನೂ ಕನೆಕ್ಟ್ ಮಾಡ್ತಾ ಇದೆ. ಸೊ ಹಂಗಾಗಿ 3 ಅನ್ನ ಯು ನಲ್ಲಿ ಹಾಕೊಂಡು ಇಲ್ಲಿ 1 3 ನಲ್ಲಿ ಇರ್ತಕ್ಕಂಥ ಈ 1 ವ್ಯಾಲ್ಯೂನು ಮಾರ್ಕ್ ಮಾಡ್ತೀವಿ. ಸೊ 1 3 ಹ್ಯಾಸ್ ಅನ್ ಎಡ್ಜ್ ಮೀನ್ಸ್ 3 to 1 ಆಲ್ಸೋ ದರ್ ಇಸ್ ಅನ್ ಎಡ್ಜ್. ಸೊ ಹಾಗಾಗಿ ಈ 3 to 1 ಕೂಡ ಮಾರ್ಕ್ ಮಾಡ್ಕೊಳ್ತೀವಿ. ವಿ ಮಾರ್ಕ್ ಬೋತ್ ಆಫ್ ದಮ್ ಬಿಕಾಸ್ ಇಟ್ ಇಸ್ ಅನ್ ಅನ್ಡೈರೆಕ್ಟೆಡ್ ಗ್ರಾಫ್. 1 to 3 there is an edge means there is always an edge from 3 to 1 also. So we'll be marking both the cells over here. Okay, hope you have understood. ಈಗ ಈ 1 3 ಅಂತಕ್ಕಂತ ಈ 3 ಅನ್ನ ನಾವು ಯು ಗೆ ಆಡ್ ಮಾಡಿದ್ಮೇಲೆ ಅದು ವಿ ಇಂದ ಡಿಡಕ್ಟ್ ಆಗ್ಬೇಕು. ಸೊ ವಿಲ್ ಡಿಡಕ್ಟ್ 3 ಫ್ರಮ್ ವಿ. ಸೊ ಈಗ ವಿ ನಲ್ಲಿ ಉಳಿದಿದೆ ಯಾವುದು 2 4 5 ಮತ್ತೆ 6 ಮಾತ್ರ. ಈಗ ಈ 1 3 ಎಡ್ಜ್ ಅನ್ನ ಸ್ಪ್ಯಾನಿಂಗ್ ಟ್ರೀ ಹಾಕೊಳ್ಳೋಣ. ನೋಡಿ ಇಲ್ಲಿ ಇನಿಷಿಯಲಿ ಎಂಟಿ ಇತ್ತು, ಈಗ 1 3 ಅನ್ನ ಸ್ಪ್ಯಾನಿಂಗ್ ಟ್ರೀ ಹಾಕೊಳ್ಳೋಣ. 1 3 ಅನ್ನ ಸ್ಪ್ಯಾನಿಂಗ್ ಟ್ರೀ ಹಾಕೊಂಡ್ಮೇಲೆ 3 ಅಂತಕ್ಕಂತ ವರ್ಟೆಕ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ 3 ವರ್ಟೆಕ್ಸ್ ಅನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಸೊ ಈ ಗ್ರಾಫ್ ಏನ್ ಕಾಣ್ತಾ ಇದೆ ನಿಮ್ಗೆ, ಈ ಗ್ರಾಫ್ ನೆಕ್ಸ್ಟ್ ಐಟರೇಷನ್ ಗೆ ಅಂದ್ರೆ ಐಟರೇಷನ್ 2 ಗೆ ಇದು ಇನ್ಪುಟ್ ಗ್ರಾಫ್ ಆಗಿ ಸರ್ವ್ ಆಗುತ್ತೆ. ಸೊ ಈ ಇನ್ಪುಟ್ ಗ್ರಾಫ್ ಅನ್ನ ನೆಕ್ಸ್ಟ್ ಐಟರೇಷನ್ ಅಲ್ಲಿ ಕನ್ಸಿಡರ್ ಮಾಡೋಣ. ಸೊ ಐಟರೇಷನ್ 2 we have to now check which is the minimum unmarked value in 2 rows. ಯಾವ್ದದು? ಒಂದು ಮಾರ್ಕ್ ಆಗಿರುವಂತ 1 ರೋ, ಇನ್ನೊಂದು ಮಾರ್ಕ್ ಆಗಿರುವಂತ 3 ರೋ. ಸೊ ಎರಡು ವರ್ಟೈಸಸ್ ನ ಕರೆಸ್ಪಾಂಡಿಂಗ್ ರೋಸ್ ನಲ್ಲಿ ಯಾವ್ದು ಮಿನಿಮಮ್ ವ್ಯಾಲ್ಯೂ ಇದೆ ಅಂತ ನೋಡ್ಬೇಕು. ಸೊ ಈ ಎರಡು ರೋಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 6 ಇದೆ, ಇಲ್ಲಿ 5 ಇದೆ, 5 ಇದೆ, 6 ಇದೆ, 4 ಇದೆ. ಸೊ ಇಷ್ಟರಲ್ಲೂ ಮಿನಿಮಮ್ ಯಾವ್ದು ಸಿಕ್ತು? 4 ಸಿಕ್ತು. ಸೊ ಈ 4 ಅಂತ ಹೇಳಿದ್ರೆ ಯಾವ್ದನ್ನ ಕನೆಕ್ಟ್ ಮಾಡ್ತಾ ಇದೆ ನೋಡೋಣ. 4 ಇಸ್ ಕನೆಕ್ಟಿಂಗ್ 3 and 6. ಸೊ ಈ 3 ಮತ್ತೆ 6 ನಡುವೆ ನಾವೇನಾದ್ರೂ ಎಡ್ಜ್ ಅನ್ನು ಮಾರ್ಕ್ ಮಾಡಿದ್ರೆ ಸೈಕಲ್ ಆಗ್ತಾ ಇದೆ ಅಂತ ಒಂದ್ಸಲ ನೋಡ್ಬೇಕು. ಸೊ ಸೈಕಲ್ ಎಲ್ಲೂ ಫಾರ್ಮ್ ಆಗ್ತಾ ಇಲ್ಲ. ಸೊ 3 6 ಅನ್ನ ಕನ್ಸಿಡರ್ ಮಾಡಬಹುದು ಮಿನಿಮಮ್. ಸೊ ಹಾಗಾಗಿ 3 6 ಅನ್ನ ಮಾರ್ಕ್ ಮಾಡೋಣ. ಇಟ್ ಮೀನ್ಸ್ ದಟ್ ವಿ ಆರ್ ಮಾರ್ಕಿಂಗ್ 6 3 ಆಲ್ಸೋ. ಸೊ ಲಾಸ್ಟ್ ಐಟರೇಷನ್ ಅಲ್ಲಿ ನೋಡಿದ್ವಿ 1 3 ಮಾರ್ಕ್ ಮಾಡಿದಾಗ 3 1 ಕೂಡ ಮಾರ್ಕ್ ಮಾಡಿದ್ವಿ. ಅದೇ ತರ ಈಗ 3 6 ಅನ್ನ ಮಾರ್ಕ್ ಮಾಡಿದ್ರೆ ಇಟ್ ಆಲ್ಸೋ ಮೀನ್ಸ್ ದಟ್ ವಿಲ್ ಬಿ ಮಾರ್ಕಿಂಗ್ 6 3 ಆಲ್ಸೋ. ಸೊ ಈಗ ಇಲ್ಲಿ 3 ಮತ್ತೆ 6 ನಡುವೆ ಎಡ್ಜ್ ಅನ್ನು ಡ್ರಾ ಮಾಡೋಣ. ಓಕೆ, ಬಿಫೋರ್ ದಟ್ ವಿಲ್ ಆಡ್ ದಿಸ್ 6 ಟು ಯು. ಓಕೆ, ಸೊ ಈ ಎಡ್ಜ್ ಅನ್ನು ಡ್ರಾ ಮಾಡಿ ವಿಲ್ ಪ್ಲೇಸ್ ದಟ್ 4 ಹಿಯರ್. ದೆನ್ ಯು ಗೆ ಈಗ 6 ಆಡ್ ಆಯ್ತು, ಯಾಕಂದ್ರೆ ಆ ಒಂದು ವರ್ಟೆಕ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡಿದ್ವಿ ಅಂತ. ವಿ ನಲ್ಲಿ 6 ಡಿಡಕ್ಟ್ ಆಗಿರುತ್ತೆ ಈಗ. ಸೊ 2 4 5 ಅಷ್ಟೇ ಇರುತ್ತೆ. ಈಗ T ಅಂತಕ್ಕಂಥ ಸ್ಪ್ಯಾನಿಂಗ್ ಟ್ರೀಗೆ will add this edge. So previously T had, so this 6 is marked now. So previously T spanning tree had 1,3 edge. Now we'll be adding 3,6 edge also. So ಈಗ 3,6 ಅನ್ನ add ಮಾಡಿ. Okay. So next, ಈಗ ಈ graph, this serves as the input graph to the next iteration. So this is the input graph. Let us consider this is the iteration number 3. ಸೊ ಈ ಐಟರೇಷನ್ 3 ಗೆ ಇನ್ಪುಟ್ ಗ್ರಾಫ್ ಅನ್ನು ತಗೊಂಡ್ಮೇಲೆ ಈಗ 1 3 6 ಮೂರು ವರ್ಟೈಸಸ್ ಅಲ್ಲಿ ಮಾರ್ಕ್ ಆಯ್ತು, ಕಾಣಿಸ್ತಾ ಇದೆ. ಇಲ್ಲಿ 6 ಮಾರ್ಕ್ ಹಾಕಿದೆ ಅಂದ್ರೆ 3 ವರ್ಟೈಸಸ್ ಅನ್ನ ಮಾರ್ಕ್ ಮಾಡಿದೀವಿ ಅಂತ ಅರ್ಥ. ಈ 3 ವರ್ಟೈಸಸ್ ಅಲ್ಲಿ ಅಂದ್ರೆ ಮಾರ್ಕ್ ಆಗಿರುವಂತ 3 ರೋ ನಲ್ಲಿ ನೆಕ್ಸ್ಟ್ ಮಿನಿಮಮ್ ಅನ್ಮಾರ್ಕ್ಡ್ ವ್ಯಾಲ್ಯೂ ಯಾವುದು ಅಂತ ನೋಡ್ಬೇಕು. ಸೊ ಫಸ್ಟ್ ರೋ ಅಲ್ಲಿ ನೋಡೋಣ 6 ಮತ್ತೆ 5 ಇದೆ. 3 ರೋ ಅಲ್ಲಿ ನೋಡೋಣ 5 ಮತ್ತೆ 6 ಇದೆ, ಅಗೇನ್ ಸೇಮ್ ವ್ಯಾಲ್ಯೂ. ಸೊ 6 ಅಲ್ಲಿ ನೋಡೋಣ, ಎಸ್ 2 ಮತ್ತೆ 6 ಇದೆ. ಸೊ 5 6 and 2 ನಲ್ಲಿ ಮಿನಿಮಮ್ ಯಾವುದು? ಎಕ್ಸಾಕ್ಟ್ಲಿ 2. ಸೊ 2 ಅಂತಕ್ಕಂಥ ವ್ಯಾಲ್ಯೂ ಯಾವ ಸೆಲ್ಸ್ ಅನ್ನು ಕನೆಕ್ಟ್ ಆಗ್ತದೆ, ಯಾವ ವರ್ಟೈಸಸ್ ಅನ್ನು ಕನೆಕ್ಟ್ ಆಗ್ತದೆ ನೋಡೋಣ. 2 ಇಸ್ ಕನೆಕ್ಟಿಂಗ್ 6 and 4. ಹೌದಾ? 6 and 4 or 4 and 6. ಸೊ ಈಗ 6 ಮತ್ತೆ 4 ನಡುವೆ ನಾವು ಎಡ್ಜ್ ಡ್ರಾ ಮಾಡೋದ್ರಿಂದ ಸೈಕಲ್ ಆಗ್ತಾ ಇದೆಯಾ? ನೋ, ಇಟ್ ಇಸ್ ನಾಟ್ ಫಾರ್ಮಿಂಗ್ ಅ ಸೈಕಲ್. ಸೊ ವಿ ಕ್ಯಾನ್ ಕನ್ಸಿಡರ್. ಸೊ ಮಾರ್ಕ್ ಮಾಡೋಣ ಇದನ್ನ. ಸೊ 6 4 ಅನ್ನ ಮಾರ್ಕ್ ಮಾಡೋದ್ರ ಅರ್ಥ ಏನು? 4 and 6 ಅನ್ನು ಕೂಡ ಮಾರ್ಕ್ ಮಾಡ್ತಾ ಇದೀವಿ ಅಂತ. ಸೊ ವಿಲ್ ಮಾರ್ಕ್ ಇಟ್ ಆಲ್ಸೋ. ಸೊ ಈಗ 6 ಮತ್ತೆ 4 ನಡುವೆ ಎಡ್ಜ್ ಡ್ರಾ ಮಾಡಿದ್ವಿ. ಸೊ 2 ಮೆನ್ಷನ್ ಮಾಡೋಣ. ಯು ಗೆ ಈಗ 4 ಅನ್ನ ಆಡ್ ಮಾಡೋಣ. ಸೊ 4 ಆಡ್ ಆಯ್ತು. ಯು ಗೆ 4 ಆಡ್ ಆಯ್ತು ಅಂದ್ರೆ ಇಲ್ಲಿ ವಿ ನಲ್ಲಿ ಈಗ 4 ಡಿಡಕ್ಟ್ ಆಯ್ತು. ಈಗ ವಿ ನಲ್ಲಿ ಎಷ್ಟು ಉಳಿಯುತ್ತೆ?
2,5 ಉಳಿಯುತ್ತೆ. ಎಸ್ 2,5 ಉಳಿತು. ಈಗ ವಿಲ್ ಮಾರ್ಕ್ ದಿಸ್ vertex also 4 ಅನ್ನ ಮಾರ್ಕ್ ಮಾಡೋಣ ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಆಡೆಡ್ ಇಟ್ ಟು ಯು ಅಂತ. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸ್ಪ್ಯಾನಿಂಗ್ ಟ್ರೀಗೆ ಎಡ್ಜ್ ಅನ್ನ ಆಡ್ ಮಾಡ್ತಕ್ಕಂಥದ್ದು. ಸೊ ಪ್ರೀವಿಯಸ್ಲಿ ಸ್ಪ್ಯಾನಿಂಗ್ ಟ್ರೀ ನಲ್ಲಿ 1,3 3,6 ಅಷ್ಟೇ ಇತ್ತು. ಸೊ ಈಗ 4,6 ಎಡ್ಜ್ ಅನ್ನು ಕೂಡ ಆಡ್ ಮಾಡೋಣ. 4,6 or 6,4 ಯು ಕ್ಯಾನ್ ಗೋ ಎನಿವೇಸ್. ಓಕೆ, ಸೊ ಈಗ 6,4 ಎಡ್ಜ್ ಅನ್ನ ಆಡ್ ಮಾಡೋಣ. ಸೊ ಆಡ್ ಮಾಡಿದ ನಂತರ now this iteration is completed. Now this graph what we have taken it in the iteration 3, this serves as an input to the next iteration. So this graph iteration 4. Now we have 4 vertices to consider the minimum unmarked value. So 4 rows ಇದೆ, 1 3 4 and 6. ಇಷ್ಟರಲ್ಲೂ ಮಿನಿಮಮ್ ಅನ್ಮಾರ್ಕ್ಡ್ ವ್ಯಾಲ್ಯೂ ಯಾವ್ದು ನೋಡೋಣ. ಸೊ ಫಸ್ಟ್ ಒನ್ ನಲ್ಲಿ 5 and 6 ಸಿಗ್ತಾ ಇದೆ. 3 ಅಂತಕ್ಕಂಥ ರೋ ನಲ್ಲೂ ಕೂಡ 5 and 6 ಸಿಗ್ತಾ ಇದೆ. 4 ನಲ್ಲಿ 5 ಅಷ್ಟೇ ಸಿಗ್ತಾ ಇದೆ. 6 ಅಲ್ಲಿ 6 ಸಿಗ್ತಾ ಇದೆ. ಸೊ ಮಿನಿಮಮ್ ಯಾವ್ದಾಯ್ತು, 5 ಆಯ್ತು. ಸೊ 5 ಅಂದ್ರೆ ನಮ್ಗೆ 5 1 ಅಂತಕ್ಕಂಥ ರೋ ನಲ್ಲಿ ಕೂಡ ಇದೆ, 3 ಅಂತಕ್ಕಂಥ ರೋ ನಲ್ಲಿ ಕೂಡ ಇದೆ, 4 ಅಂತಕ್ಕಂಥ ರೋ ನಲ್ಲಿ ಕೂಡ ಇದೆ. ಸೊ ಇದರಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು ಅಂತ, ಬೈ ಕನ್ವೆನ್ಷನ್ ವಿ ಆಬ್ವಿಯಸ್ಲಿ ಗೋ ಫಾರ್ 1, ಫಸ್ಟ್ ರೋಗೆ ಹೋಗ್ತೀವಿ. ಇನ್ ಕೇಸ್ 1 ಅಂತಕ್ಕಂಥ ರೋ ನಲ್ಲಿ ಯಾವ್ದೋ 5 ಸಿಗ್ತಾ ಇದೆ, ಆ ಒಂದು ಎಡ್ಜ್ ಅನ್ನ ಡ್ರಾ ಮಾಡೋದ್ರಿಂದ ಸೈಕಲ್ ಆಗತ್ತೆ ಅಂದ್ರೆ ವಿಲ್ ನಾಟ್ ಕನ್ಸಿಡರ್ ದಟ್, ನಾವು ಅದನ್ನ ಡಿಸ್ಕಾರ್ಡ್ ಮಾಡ್ತೀವಿ. ವಿಲ್ ಮೂವ್ ಟು ದಿ ನೆಕ್ಸ್ಟ್ ರೋ ವೇರ್ ವಿ ಹ್ಯಾವ್ ದಿ ನೆಕ್ಸ್ಟ್ ಮಿನಿಮಮ್ ವ್ಯಾಲ್ಯೂ. ಸೊ ಅದೇ ತರ ಈಗ 1 ರೋ ನಲ್ಲಿ ನೋಡೋಣ, 5 ಇಲ್ಲಿದೆ ಅಂದ್ರೆ ಇಟ್ ಇಸ್ ಕನೆಕ್ಟಿಂಗ್ ದ ವರ್ಟೈಸಸ್ 1 and 4. ನೋಡಿ, ಈಗ 1 and 4 ನಡುವೆ ನಾವೇನಾದ್ರೂ ಎಡ್ಜ್ ಅನ್ನು ಡ್ರಾ ಮಾಡಿದ್ರೆ ಇಲ್ಲಿ ಸೈಕಲ್ ಆಗುತ್ತೆ. ಸೊ ಆಲ್ರೆಡಿ 3 ಇದೆ, ಸೊ ಇಲ್ಲಿ ಡ್ರಾ ಮಾಡೋದ್ರಿಂದ ಸೈಕಲ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಈ 5 ಅನ್ನ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಓಕೆ, ಸೊ ಈಗ ಅದನ್ನ ಸ್ಕಿಪ್ ಮಾಡೋಣ. ವಿಲ್ ಗೋ ಟು ದ ನೆಕ್ಸ್ಟ್ ರೋ ವಿಚ್ ಕಂಟೈನ್ಸ್ ದ ಸೇಮ್ ವ್ಯಾಲ್ಯೂ. ಸೊ 5 ಎಲ್ಲಿದೆ, 3 2 ಮತ್ತೆ 3 4 ಎರಡರ ನಡುವೆನೂ ಇದೆ. ಓಕೆ, ನೋಡಿ 3 2 ಅನ್ನ ಫಸ್ಟ್ ಕನ್ಸಿಡರ್ ಮಾಡೋಣ. ನೋಡಿ 3 2 ಅನ್ನ ಕನ್ಸಿಡರ್ ಮಾಡೋದ್ರಿಂದ ನಮ್ಗೆ ಅಲ್ಲಿ ಸೈಕಲ್ ಫಾರ್ಮ್ ಆಗೋದಿಲ್ಲ. ಸೊ 3 ಇಂದ 2 ಗೆ ಎಡ್ಜ್ ಡ್ರಾ ಮಾಡಿದ್ರೆ ಅದು ಈ ಕಡೆಗೆ ಹೊರಗೆ ಬರುತ್ತೆ, ಸೈಕಲ್ ಆಗಲ್ಲ. ಸೊ ಹಾಗಾಗಿ ಇದನ್ನ ಕನ್ಸಿಡರ್ ಮಾಡ್ಬೋದು. ಇದನ್ನ ಇಟ್ಕೊಳ್ಳೋಣ, ಇನ್ನೊಂದು ಆಪ್ಷನ್ ಟ್ರೈ ಮಾಡೋಣ. ಸೊ 3,4 ಅನ್ನ ನಾವು ಡ್ರಾ ಮಾಡಿದ್ರೆ, ನೋಡಿ 3,4 ಡ್ರಾ ಮಾಡಿದ್ರೆ ಇಲ್ಲೂ ಕೂಡ ಮಿನಿಮಮ್ ವ್ಯಾಲ್ಯೂ ಇದೆ. ಇಲ್ಲಿ ಡ್ರಾ ಮಾಡಿದಿದ್ರೆ ಸೈಕಲ್ ಆಗ್ತಿತ್ತಾ? ಎಸ್, ಸೊ ಸೈಕಲ್ ಆಗ್ತಾ ಇತ್ತು. ಸೊ ಹಂಗಾಗಿ ಅದನ್ನು ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ಸೊ ಅದೇ ತರ 4 1 ನೋಡಿ, 4 1 ಡ್ರಾ ಮಾಡಕ್ಕೂ ಆಗಲ್ಲ. ಅದೇ ತರ 4 3 ಡ್ರಾ ಮಾಡಕ್ ಆಗಲ್ಲ. ಅಂದ್ರೆ ನಮ್ಗೆ ಈ ತರದ ಒಂದು ಸಿಚುಯೇಷನ್ ನಲ್ಲಿ ಯಾವ್ದು ಕನ್ಸಿಡರ್ ಮಾಡ್ಬೇಕು ಅಂದಾಗ ಅಲ್ಲಿ ಒಂದೇ ಒಂದು ಆಪ್ಷನ್ ಇರುತ್ತೆ. ಅದು ಯಾವ್ದು, ಎಲ್ಲಿ ಸೈಕಲ್ ಫಾರ್ಮ್ ಆಗಲ್ಲ ಆ ತರದ ಒಂದು ಎಡ್ಜ್. ಅಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಇದ್ರು ಕೂಡ ಯು ಕ್ಯಾನ್ ಜಸ್ಟ್ ಗೋ ಆನ್ ಮ್ಯಾನ್ಯುಯಲಿ ಚೆಕಿಂಗ್, ಬಟ್ ಇಟ್ ವಿಲ್ ಟೇಕ್ ಓನ್ಲಿ ದ ಎಡ್ಜ್ ವೇರ್ ವಿ ಡೋಂಟ್ ಗೆಟ್ ಅ ಸೈಕಲ್. ಓಕೆ, ಸೊ ಕಮ್ ಬ್ಯಾಕ್. ಸೊ ಈಗ 3 ಮತ್ತೆ 2 ನಡುವೆ ಡ್ರಾ ಮಾಡಿದ್ರೆ ನಮ್ಗೆ ಯಾವ್ದೇ ರೀತಿಯಾದಂತಹ ಸೈಕಲ್ ಫಾರ್ಮ್ ಆಗ್ತಾ ಇಲ್ಲ. ಸೊ ಇಲ್ಲಿ ಎಡ್ಜ್ ಅನ್ನು ಡ್ರಾ ಮಾಡೋಣ. ಸೊ ವಿಲ್ ಕನ್ಸಿಡರ್ ದಿಸ್, ಫಸ್ಟ್ ವಿಲ್ ಮಾರ್ಕ್ ದಿಸ್. ಸೊ 3 ಮತ್ತೆ 2 ಅನ್ನ ಮಾರ್ಕ್ ಮಾಡ್ತಾ ಇದೀವಿ ಅಂದ್ರೆ ಅರ್ಥ 2 ಮತ್ತೆ 3 ಅನ್ನು ಕೂಡ ಮಾರ್ಕ್ ಮಾಡ್ತಾ ಇದೀವಿ ಅಂತ, ಬಿಕಾಸ್ ಇಟ್ ಇಸ್ ಅನ್ ಅನ್ಡೈರೆಕ್ಟೆಡ್ ಗ್ರಾಫ್. ಸೊ ಈ ಎರಡು ವರ್ಟೈಸಸ್ ಅನ್ನ ಎರಡು ಸೆಲ್ಸ್ ಅನ್ನ ಮಾರ್ಕ್ ಮಾಡಿ ಆಯ್ತು. ನಾವು ವಿಲ್ ಡ್ರಾ ದಿ ಎಡ್ಜ್ ಫ್ರಮ್ 3 to 2, ವಿಲ್ ಮಾರ್ಕ್ ಇಟ್ ವಿತ್ 5. ಸೊ ಈಗ ಯು ಗೆ ಇದನ್ನ ಆಡ್ ಮಾಡ್ಬೇಕು ನಾವು. ಬಿಫೋರ್ ದಟ್ ವಿಲ್ ಮಾರ್ಕ್, ಎಸ್ ಯು ಗೆ ನಾವು ಆಡ್ ಮಾಡಿದ್ವಿ. ಸೊ 2 ಅನ್ನ ಆಡ್ ಮಾಡಿದ್ವಿ. ಪ್ರೀವಿಯಸ್ಲಿ ವಿ ಹ್ಯಾಡ್ 1 3 6 and 4. 2 ನ ಆಡ್ ಮಾಡಿದ್ರ ಅರ್ಥ ಏನು, ಇಲ್ಲಿ ಲಾಸ್ಟ್ ಐಟರೇಷನ್ 3 ನಲ್ಲಿ ನೋಡಿದ್ರೆ 2,5 ಇತ್ತು ವಿ ನಲ್ಲಿ. ಈಗ 2 ಯು ಗೆ ಆಡ್ ಆಗಿದೆ ಅಂದ್ರೆ ಸೆಟ್ ವಿ ನಲ್ಲಿ 2 ಡಿಡಕ್ಟ್ ಆಗ್ಬೇಕು. ಸೊ ಸೆಟ್ ವಿ ನಲ್ಲಿ ನಮ್ಗೀಗ 5 ಮಾತ್ರ ಇದೆ, 2 ಡಿಡಕ್ಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, 2 ಕೂಡ ಮಾರ್ಕ್ ಮಾಡೋಣ. ವರ್ಟೆಕ್ಸ್ 2 ನ ಮಾರ್ಕ್ ಮಾಡಿದ್ವಿ. ಈಗ ಸ್ಪ್ಯಾನಿಂಗ್ ಟ್ರೀಗೆ ಎಡ್ಜ್ ಅನ್ನ ಆಡ್ ಮಾಡೋಣ. ಸೊ ಪ್ರೀವಿಯಸ್ಲಿ ಇಟ್ ಹ್ಯಾಡ್ 1 3 3 6 and then 6 4. Now we'll add it 3 2. Yes. ಸೊ ಈಗ 4 ಎಡ್ಜ್ ಆಯ್ತು. ಇದೇ ತರ ನಾವು ಎಲ್ಲಿ ತನಕ ಕಂಟಿನ್ಯೂ ಮಾಡ್ತೀವಿ ಪ್ರಿಮ್ಸ್ ಅಲ್ಗಾರಿದಮ್ ನ ಅಂದ್ರೆ ವಿ ಆಲ್ರೆಡಿ ನೋ ದಟ್ ವಿ ಹ್ಯಾವ್ ಟು ಸ್ಟಾಪ್ ದಿ ಐಟರೇಷನ್ಸ್ ವೆನ್ ವಿ ಆರ್ ಗೋಯಿಂಗ್ ಟು ಗೆಟ್ n-1 edges in the graph. ಸೊ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ n-1 edges ಬಂದ ತಕ್ಷಣ ನಾವು ಸ್ಟಾಪ್ ಮಾಡ್ಬೇಕು. ಸೊ n ಎಷ್ಟಿದೆ ಅಂತ ನೋಡಿದ್ವಿ, n is 6. ಸೊ n-1 ಅಂದ್ರೆ 5. ಸೊ 5 edges ನಮ್ಮ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಆಲ್ರೆಡಿ ಆಡ್ ಆಗಿದೆ ಅಂತಂದ್ರೆ ಸ್ಟಾಪ್ ಮಾಡ್ಬೇಕು. ಸೊ ಟಿ ಅಲ್ಲಿ ನೋಡೋಣ ಎಷ್ಟು ಎಡ್ಜಸ್ ಇದೆ, ಸ್ಟಿಲ್ ಇಟ್ ಕಂಟೈನ್ಸ್ 4 edges. ಸೊ ಇನ್ನೂ ಒಂದು ಎಡ್ಜ್ ಅನ್ನ ನಾವು ಆಡ್ ಮಾಡಬೇಕು. ಸೊ ಹಾಗಾಗಿ ವಿಲ್ ಸ್ಟಿಲ್ ಕಂಟಿನ್ಯೂ ವಿತ್ ದ ಪ್ರಿಮ್ಸ್ ಅಲ್ಗಾರಿದಮ್. ಸೊ let us consider the next iteration. Now this graph serves as the input to the iteration number 5.
So iteration 5 ಅಲ್ಲಿ how many vertices does we have to consider the next minimum unmarked value? 5 ಇದೆ ಈಗ 1 2 3 4 ಮತ್ತೆ 6. ಈ 5 ರೋಗಳಲ್ಲಿ ನೋಡ್ಬೇಕು ಯಾವುದು ಸ್ಮಾಲೆಸ್ಟ್ ಅನ್ಮಾರ್ಕ್ಡ್ ವ್ಯಾಲ್ಯೂ ಅಂತ. ಸೊ 1 ಅಲ್ಲಿ ನೋಡಿದಾಗ 6 and 5 ಇದೆ. ಸೊ ಇದು ಆಲ್ರೆಡಿ ನೋಡಿದ್ವಿ ನಾವು, ಇದು ಮಾರ್ಕ್ ಮಾಡಕ್ ಬರಲ್ಲ. ಸೊ 2 ನಲ್ಲಿ 6 ಮತ್ತೆ 3 ಇದೆ. ಎಸ್. ಸೊ ಲಾಸ್ಟ್ ನೋಡಿದಾಗ ನಮ್ಗೆ 5 and 6 ಮಾತ್ರ ಸಿಕ್ಕಿತ್ತು 5 ಇಟರೇಷನ್ ಅಲ್ಲಿ. Sorry, fourth iteration ಅಲ್ಲಿ. So iteration 5 ಅಲ್ಲಿ we are getting one more smallest value, that is the 3. So ಈ 3 ಅಂತಕ್ಕಂತ ಸೆಲ್ ಯಾವ vertices ಕನೆಕ್ಟ್ ಮಾಡ್ತಿದೆ ನೋಡೋಣ. It is connecting 2 and 5. ಸೊ ಈಗ 2 ಮತ್ತೆ 5 ನಡುವೆ ಎಡ್ಜ್ ಡ್ರಾ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತ ಸೈಕಲ್ ಫಾರ್ಮ್ ಆಗ್ತಾ ಇಲ್ಲ. ಸೊ we can consider this edge. So we'll mark 2 and 5, which means that we can mark 5 and 2 also. ಸೊ ಈಗ ಎರಡನ್ನೂ ಕೂಡ ಮಾರ್ಕ್ ಮಾಡಿದ್ವಿ. ಮಾರ್ಕ್ ಮಾಡಿದ್ಮೇಲೆ ಈ ಎಡ್ಜ್ ನ ಡ್ರಾ ಮಾಡೋಣ. ಸೊ ಅಲ್ಲಿ ಕಾಸ್ಟ್ ವೇಟ್ ಅನ್ನ ಮೆನ್ಷನ್ ಮಾಡೋಣ 3 ಅಂತ. ಸೊ ಈಗ ಯುಗೆ 5 ಅನ್ನ ಆಡ್ ಮಾಡ್ಬೇಕು ನಾವು. ಸೊ 5 ಅನ್ನ ಆಡ್ ಮಾಡೋಣ. ಸೊ ಈಗ ವಿ ನಲ್ಲಿ ಏನ್ ಉಳಿತು? ವಿ ನಲ್ಲಿ ಲಾಸ್ಟ್ ಐಟರೇಷನ್ ಅಲ್ಲಿ ನೋಡಿದಾಗ 5 ಮಾತ್ರ ಇತ್ತು. ಸೊ ಈಗ ಆ 5 ಯುಗೆ ಆಡ್ ಆಯ್ತು, ಅಂದ್ರೆ ವಿ ಬಿಕಮ್ಸ್ ಎಂಪ್ಟಿ. ಸಿ, ದಿಸ್ ಈಸ್ ಆಲ್ಸೋ another indication to stop the Prim's algorithm. ನೀವು ನೆನ್ಪಿಟ್ಕೊಳ್ಬೇಕು, ನಾವು ಪ್ರಿಮ್ಸ್ ಅಲ್ಗಾರಿದಮ್ ನ ಅಪ್ಲೈ ಮಾಡುವಾಗ ಲಾಸ್ಟ್ ಗೆ ನಮ್ಗೆ ವಿ ಅಂತಕ್ಕಂಥ ಸೆಟ್ ಕೂಡ ಎಂಪ್ಟಿ ಆಗತ್ತೆ, ಆಸ್ ವೆಲ್ ಆಸ್ ನಂಬರ್ ಆಫ್ ಎಡ್ಜಸ್ ಇನ್ ದಿ ಸ್ಪ್ಯಾನಿಂಗ್ ಟ್ರೀ ವಿಲ್ ಅಕೌಂಟ್ ಟು n-1. ಓಕೆ, ಸೊ ಈ ಎರಡು ಒಂದು ಕಂಡೀಷನ್ಸ್ ಅನ್ನ ಕನ್ಸಿಡರ್ ಮಾಡಿಕೊಂಡು ವಿಲ್ ಪ್ರೊಸೀಡ್ ಫರ್ದರ್ ನಾವು. ಸೊ ಯು ನಲ್ಲಿ 1 2 3 4 5 6 ಎಲ್ಲಾನು ಆಡ್ ಆಗಿದೆ, ವಿ ಎಂಪ್ಟಿ ಆಗಿದೆ. ಈಗ ಸ್ಪ್ಯಾನಿಂಗ್ ಟ್ರೀಗೆ ಎಡ್ಜ್ ಅನ್ನ ಆಡ್ ಮಾಡುವಂತ ಟೈಮ್. ಸೊ ಬಿಫೋರ್ ದಟ್ ವಿಲ್ ಮಾರ್ಕ್ ದಿ vertex 5 because we have already taken the minimum value. ಸೊ ಹಂಗಾಗಿ vertex 5 ಅನ್ನ ಮಾರ್ಕ್ ಮಾಡೋಣ. ಸೊ ಈಗ ಟಿ ಗೆ ಸ್ಪ್ಯಾನಿಂಗ್ ಟ್ರೀ ಅನ್ನ ಆಡ್ ಮಾಡೋಣ. ಪ್ರೀವಿಯಸ್ಲಿ 4 ಎಡ್ಜ್ ಇತ್ತು, ಈಗ ನೆಕ್ಸ್ಟ್ ಎಡ್ಜ್ ಅನ್ನ ಆಡ್ ಮಾಡ್ತಾ ಇದ್ವಿ. ಯಾವ್ದು? 2, 5. ಎಸ್. ಸೊ ಈಗ n-1 edges ಆಯ್ತು. now it is time to stop the Prim's algorithm. ಈಗ ಪ್ರಿಮ್ಸ್ ಅಲ್ಗಾರಿದಮ್ ಇಲ್ಲಿಗೆ ಸ್ಟಾಪ್ ಆಗತ್ತೆ, ಅಪ್ಲಿಕೇಶನ್ ಸ್ಟಾಪ್ ಆಗತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಟೋಟಲ್ ಮಿನಿಮಮ್ ಕಾಸ್ಟ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಮಿನಿಮಮ್ ಟೋಟಲ್ ಕಾಸ್ಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇಟ್ ಇಸ್ ನಥಿಂಗ್ ಬಟ್ ವಿಲ್ ಹ್ಯಾವ್ ಟು ಆಡ್ ದಿ ಎಡ್ಜ್ ಕಾಸ್ಟ್ ಆಫ್ ಆಲ್ ದಿ ಎಡ್ಜಸ್ ದಟ್ ಆರ್ ದೇರ್ ಇನ್ ದಿ ಸ್ಪ್ಯಾನಿಂಗ್ ಟ್ರೀ. ಸೊ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯಾವ್ದು ಎಡ್ಜಸ್ ಇದೆ ಇನ್ನೊಂದ್ಸಲ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಕ್ಯಾನ್ ಯು ಸಿ ದಿಸ್? ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಟಿ ನಲ್ಲಿ, ಆರ್ ಯು ಕ್ಯಾನ್ ಆಲ್ಸೋ ಚೆಕ್ ಇನ್ ದಿ ಗ್ರಾಫ್. ಸೊ ಟಿ ನಲ್ಲಿ ಇರೋದು 1, 3, ಅದರ ಕಾಸ್ಟ್ ಬಂದು 1, 3, 4 ಕಾಸ್ಟ್ ಬಂದು 4, 6, 4 ಕಾಸ್ಟ್ ಬಂದು 2, 3, 2 ಕಾಸ್ಟ್ ಬಂದು 5, 2, 5 ಕಾಸ್ಟ್ ಬಂದ್ಬಿಟ್ಟು 3. ಸೊ ಈ ಎಲ್ಲ ಎಡ್ಜ್ ಕಾಸ್ಟ್ ಅನ್ನ ನಾವು ಆಡ್ ಮಾಡಿದ್ರೆ ನಮ್ಗೆ ಟೋಟಲ್ ಮಿನಿಮಮ್ ಕಾಸ್ಟ್ ಆಫ್ ದಿ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಸಿಗ್ತಾ ಹೋಗುತ್ತೆ. ಸೊ ವಿಲ್ ಸಿ ದಟ್. ಸೊ ಟೋಟಲ್ ಕಾಸ್ಟ್ that accounts to the edges that are there in the spanning tree. ಸೊ ಎಲ್ಲ ಆಡ್ ಮಾಡಿದಾಗ 1 + 4 + 2 + 5 + 3 that accounts to say 15. ಸೊ ಈ 15 ಅಂತಕ್ಕಂತ ಒಂದು ಸಮ್ ಏನಿದೆ, this is the minimum total cost. So hope you have understood the solving of the Prim's algorithm by using one more example that we saw in this session. So now we'll go through the Prim's algorithm. ಸೊ ಪ್ರಿಮ್ಸ್ ಅಲ್ಗಾರಿದಮ್ ಅನ್ನ ನೋಡೋಣ. ಈಗ ಏನ್ ಸಾಲ್ವ್ ಮಾಡಿದ್ವಿ ಅದೇ ಎಕ್ಸಾಂಪಲ್ ಅನ್ನ ಇಟ್ಕೊಂಡು ಪ್ರಿಮ್ಸ್ ಅಲ್ಗಾರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಇನ್ ಬಿಟ್ವೀನ್ ಐ ವಿಲ್ ಆಲ್ಸೋ ಬಿ ಕನೆಕ್ಟಿಂಗ್ ಯು ದ ವೇರಿಯಸ್ ಐಟರೇಷನ್ಸ್ ದಟ್ ವಿಲ್ ಬಿ ಗೆಟಿಂಗ್. ಸೊ ನೋಡೋಣ, ಫಸ್ಟ್ ಇನ್ಪುಟ್ ಏನ್ ತಗೊಳ್ತೀವಿ ಪ್ರಿಮ್ಸ್ ಅಲ್ಗಾರಿದಮ್ ಅಲ್ಲಿ. ವಿ ಆರ್ ಟೇಕಿಂಗ್ weighted graph. You can also take a directed graph, you can also take an undirected graph. ನಾವು ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ದು ಅನ್ಡೈರೆಕ್ಟೆಡ್ ಗ್ರಾಫ್. ಓಕೆ, ಸೊ ಡೈರೆಕ್ಟೆಡ್ ಗ್ರಾಫ್ ಗೆ ನಾವು ಆದಷ್ಟು ಅಪ್ಲೈ ಮಾಡಿದಾಗ ಪ್ರಿಮ್ಸ್ ಅಲ್ಗಾರಿದಮ್ ಇಸ್ ಗೋಯಿಂಗ್ ಟು ಫೇಲ್. ಸೊ ಯು ಕ್ಯಾನ್ ಕನ್ಸಿಡರ್ ಅನ್ ಅನ್ಡೈರೆಕ್ಟೆಡ್ ಗ್ರಾಫ್ ಓನ್ಲಿ. ಸೊ ಔಟ್ಪುಟ್ ನಲ್ಲಿ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಸಿಗುತ್ತೆ ನಮಗೆ. ಸೊ ಇನಿಷಿಯಲಿ ಟಿ ಅಂತಕ್ಕಂಥ ಸ್ಪ್ಯಾನಿಂಗ್ ಟ್ರೀ ಅನ್ನ ತಗೊಂಡ್ವಿ. ಸೊ ಅದು ಎಂಟಿ ಇರುತ್ತೆ ಸ್ಪ್ಯಾನಿಂಗ್ ಟ್ರೀ. ಸೊ ಯು is a set where we are taking 1 initially. So ಅದಕ್ಕೆ ಕಮೆಂಟ್ ಏನ್ ಕೊಡ್ಬೋದು? We are considering the vertex 1 as the starting vertex ಅಂತ. Next, so until u is not equal to v, so what we have to do? We have to go on what? Applying the Prim's algorithm. Initially v ಎಷ್ಟಿತ್ತು? v would be containing all other vertices. So v empty ಆಗಬೇಕು. ಅಲ್ಲಿ ತನಕನೂ ಕೂಡ ನಾವು ಪ್ರಿಮ್ಸ್ ಅಲ್ಗಾರಿದಮ್ ಅನ್ನು ಅಪ್ಲೈ ಮಾಡ್ತಾ ಹೋಗ್ತೀವಿ.
ಸೊ ಕ್ವಿಕ್ ಆಗಿ ನೋಡೋದಾದ್ರೆ ಯು ಕಾಮ ವಿ ನಮ್ಗೆ ಲೋಯೆಸ್ಟ್ ಕಾಸ್ಟ್ ಎಡ್ಜ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಕಾಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ, ಸೊ ದಿಸ್ ಇಸ್ ದ ಇನ್ಪುಟ್ ಗ್ರಾಫ್. ಸೊ ಇದು ಕಾಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಯು ಕಾಮ ವಿ ಅಥವಾ ಫಸ್ಟ್ ಟೈಮ್ ನಾವು ಯಾವ್ದು ತಗೊಂಡ್ವಿ 1,3 ಎಡ್ಜ್ ತಗೊಂಡ್ವಿ. ಸೊ ಇಫ್ ವಿ ಕನ್ಸಿಡರ್ 1,3 ಎಸ್ ದ ಲೋಯೆಸ್ಟ್ ಕಾಸ್ಟ್ ಎಡ್ಜ್, ಸೊ ಅಲ್ಲಿ ಯು 1 ಆಗುತ್ತೆ, ವಿ 3 ಆಗುತ್ತೆ. ಸೊ ಯು ಬಿಲಾಂಗ್ಸ್ ಟು ಯು and v belongs to v minus u. Yes. So this we have already seen u ಇಂದ ತೆಗೆದು ಡಿಡಕ್ಟ್ ಮಾಡಿ, ಸಾರಿ v ಇಂದ ತೆಗೆದು ಡಿಡಕ್ಟ್ ಮಾಡಿ u ಗೆ ಹಾಕ್ತಾ ಇದ್ವಿ. ಸೊ ಆ u, v ಮಿನಿಮಮ್ ಕಾಸ್ಟ್ ಎಡ್ಜ್ ಅಂದ್ರೆ ಅದನ್ನ ನಾವು ಸ್ಪ್ಯಾನಿಂಗ್ ಟ್ರೀಗೆ ಹಾಕೊಳ್ತೀವಿ. ಓಕೆ, ಸೊ ಸ್ಪ್ಯಾನಿಂಗ್ ಟ್ರೀಗೆ ಹಾಕೊಂಡ್ಮೇಲೆ ನಾವು ನೆಕ್ಸ್ಟ್ ಮಾಡ್ತಕ್ಕಂತ ಸ್ಟೆಪ್ ಏನು ಅಂತ ಹೇಳಿದ್ರೆ ವಿ ಅಂತಕ್ಕಂತ ಎಡ್ಜ್ ಏನಿರುತ್ತೆ ಅದನ್ನ ಯು ಗೆ ಆಡ್ ಮಾಡ್ಕೊಳ್ತೀವಿ, ಯೂನಿಯನ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ದ ಸೇಮ್ ಥಿಂಗ್. ಸೊ ವಿಲ್ ಕಮ್ ಬ್ಯಾಕ್ ಒನ್ಸ್ ಅಗೇನ್. ಇನಿಷಿಯಲಿ ಟಿ ಇಸ್ ಎಂಟಿ, ದೆನ್ ದ ಸ್ಟಾರ್ಟಿಂಗ್ ವರ್ಟೆಕ್ಸ್ 1 ಅನ್ನ ಯು ಗೆ ಹಾಕ್ತಿವಿ. ಆಮೇಲೆ ಲೋಯೆಸ್ಟ್ ಕಾಸ್ಟ್ ಎಡ್ಜ್ ಅನ್ನ ಇಲ್ಲಿ ಪ್ರತಿ ಒಂದು ರೋ ನಲ್ಲೂ ಕನ್ಸಿಡರ್ ಮಾಡ್ಕೊಳ್ತಾ, ಸೊ ಅದು ಲೋಯೆಸ್ಟ್ ಕಾಸ್ಟ್ ಎಡ್ಜ್ ಇತ್ತು ಅಂತ ಹೇಳಿದ್ರೆ ಹೌ ಡು ವಿ ಸಿ ಇಟ್, ಯು ಬಿಲಾಂಗ್ಸ್ ಟು ಯು ಅಂಡ್ ವಿ ಬಿಲಾಂಗ್ಸ್ ಟು ವಿ ಮೈನಸ್ ಯು. ಸೈಕಲ್ ಫಾರ್ಮ್ ಆಗ್ಲಿಲ್ಲ ಅನ್ಬೇಕು ಅಂತ ಹೇಳಿದ್ರೆ ಅದನ್ನ ಚೆಕ್ ಮಾಡ್ಬೇಕು ಅಂದ್ರೆ ಮಾತ್ರ ನಾವು ಈ ಸ್ಟೆಪ್ ಅನ್ನು ಚೆಕ್ ಮಾಡೋದು. So this step is useful to see whether there is no cycle formation. So ಹಾಗಾಗಿ ಇದು ಕಂಪಲ್ಸರಿ ಸ್ಟೆಪ್. ಸೊ ಯು ಕಾಮ ವಿ ಅನ್ನ ನಾವು ಸ್ಪ್ಯಾನಿಂಗ್ ಟ್ರೀಗೆ ಆಡ್ ಮಾಡ್ಕೊಳ್ತಾ ವಿ ಅನ್ನ ಯು ವಿ ಇಂದ ಅಂದ್ರೆ ವರ್ಟೆಕ್ಸ್ ವಿ ಅನ್ನ ಸೆಟ್ ವಿ ಇಂದ ತೆಗೆದು ಯು ಗೆ ಹಾಕ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಐಟರೇಷನ್. ನೆಕ್ಸ್ಟ್ ಅಲ್ಲಿ 3,6 ಅನ್ನ ಆಡ್ ಮಾಡ್ತೀವಿ. ಸ್ಟಿಲ್ ನಮ್ಗೆ n-1 ಎಡ್ಜಸ್ ಸಿಕ್ಕಿಲ್ಲ. ಸೊ ವಿಲ್ ಕನ್ಸಿಡರ್ ವಿತ್ ದಿ ನೆಕ್ಸ್ಟ್ ಐಟರೇಷನ್ 6,4 ಹಾಕೊಂಡ್ವಿ, ಇನ್ನೂ n-1 ಎಡ್ಜಸ್ ಆಗಿಲ್ಲ. ನೆಕ್ಸ್ಟ್ ಮಿನಿಮಮ್ ಕಾಸ್ಟ್ ಎಡ್ಜ್ 3,2 ಹಾಕೊಂಡ್ವಿ, ಇನ್ನೂ n-1 ಎಡ್ಜಸ್ ಆಗಿಲ್ಲ. ಸೊ ನೆಕ್ಸ್ಟ್ ಐಟರೇಷನ್ 2,5 ಅನ್ನ ಆಡ್ ಮಾಡ್ಕೊಂಡ್ವಿ, ಇನ್ನೂ ಕೂಡ ಈಗ n-1 ಎಡ್ಜಸ್ ಆಯ್ತು. ಸೊ ಈಗ ಪ್ರಿಮ್ಸ್ ಅಲ್ಗಾರಿದಮ್ ಅನ್ನ ನಾವು ಸ್ಟಾಪ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಹೌ ಫೈನಲಿ ವಿ ಆರ್ ಗೋಯಿಂಗ್ ಟು ರಿಟರ್ನ್ ದಿ ಫೈನಲ್ ಸ್ಪ್ಯಾನಿಂಗ್ ಟ್ರೀ. ಸೊ ದಿಸ್ ಇಸ್ ದಿ ಅಪ್ಲಿಕೇಶನ್ ಆಫ್ ದ ಪ್ರಿಮ್ಸ್ ಅಲ್ಗಾರಿದಮ್. ಸೊ ವಿಲ್ ಕ್ವಿಕ್ಲಿ ಗೋ ಥ್ರೂ ದಿ ಅನಾಲಿಸಿಸ್. ಸೊ ಅನಾಲಿಸಿಸ್ ಅಲ್ಲಿ ನಮ್ಗೆ ಎರಡು ತರದ ಒಂದು ಇನ್ಪುಟ್ಸ್ ಅನ್ನ ಕೊಡ್ಬೋದು. ಒಂದು ಲೈಕ್ ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಪ್ರಯಾರಿಟಿ ಕ್ಯೂ ಅನ್ನ ಯೂಸ್ ಮಾಡಿದ್ರೆ ಯಾವ ತರ ನಮ್ಗೆ ರನ್ ಟೈಮ್ ಕಾಂಪ್ಲೆಕ್ಸಿಟಿ ಬರುತ್ತೆ, ಅದೇ ತರ ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಜೊತೆಗೆ ಒಂದು ಮಿನಿಮಮ್ ಹೀಪ್ ಅನ್ನ ತಗೊಂಡ್ರೆ ಅಂದ್ರೆ ಕ್ಲೋಸೆಸ್ಟ್ ವರ್ಟೈಸಸ್ ನೆಲ್ಲ ನಾವು ಆ ಮಿನಿಮಮ್ ಹೀಪ್ ಅಲ್ಲಿ ಸ್ಟೋರ್ ಮಾಡ್ಬೋದು. ಅವಾಗ ನಮ್ಗೆ ಮಿನಿಮಮ್ ಕಾಸ್ಟ್ ಎಡ್ಜ್ ಅನ್ನ ಚೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ನೋಡೋಣ. ನಾವು ಇನ್ಪುಟ್ ಗ್ರಾಫ್ ಅನ್ನ ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ರೂಪದಲ್ಲಿ ಅಥವಾ ಕಾಸ್ಟ್ ಮ್ಯಾಟ್ರಿಕ್ಸ್ ರೂಪದಲ್ಲಿ ಕೊಟ್ರೆ, ಇನ್ಪುಟ್ ಅನ್ನ ಕೊಟ್ರೆ ಪ್ರೋಗ್ರಾಮ್ಗೆ, ಮತ್ತೆ ಒಂದು ಪ್ರಯಾರಿಟಿ ಕ್ಯೂ ಅನ್ನ ನಾವು ಯೂಸ್ ಮಾಡಿದ್ರೆ ಇನ್ ಆರ್ಡರ್ ಟು ಸ್ಟೋರ್ ದಿ ಕ್ಲೋಸೆಸ್ಟ್ ವರ್ಟಿಸಸ್, ಇಫ್ ವಿ ಯೂಸ್ ಅ ಪ್ರಯಾರಿಟಿ ಕ್ಯೂ, ಸೊ ದ ವರ್ಸ್ಟ್ ಕೇಸ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ, ದ ಫೈನಲ್ ಆರ್ ದಿ maximum runtime that the Prim's algorithm can take is theta of v square. V square ಅಂತ ಹೇಳಿದ್ರೆ total number of vertices in the set V. The square of that amount will be the runtime complexity for the Prim's algorithm. ಯಾವಾಗ ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಮತ್ತೆ ಒಂದು ಪ್ರಯಾರಿಟಿ ಕ್ಯೂ ಅನ್ನ ಯೂಸ್ ಮಾಡೋದು. ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಕೊಡೋದು ನಮ್ಮ ಎಡ್ಜಸ್ ನ ಕಾಸ್ಟ್ ಅನ್ನ ಮೆನ್ಷನ್ ಮಾಡೋದಕ್ಕೆ, ಮತ್ತೆ ಪ್ರಯಾರಿಟಿ ಕ್ಯೂ ಅನ್ನ ಕೊಡೋದು ಏನಕ್ಕೆ, ದ ಕ್ಲೋಸೆಸ್ಟ್ ವರ್ಟಿಸಸ್ ಅನ್ನ ಸ್ಟೋರ್ ಮಾಡಕಂದ್ರೆ ಯಾವುದು ಸ್ಮಾಲೆಸ್ಟ್ ಕಾಸ್ಟ್ ಎಡ್ಜ್ ಇದೆ ಅಡ್ಜಸೆಂಟ್ ವರ್ಟೆಕ್ಸ್ ಅದನ್ನು ಚೂಸ್ ಮಾಡೋಕೆ. ಓಕೆ, ಸೊ ಸೆಕೆಂಡ್ ಆಪ್ಷನ್ ಏನು, ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಜೊತೆಗೆ ಪ್ರಯಾರಿಟಿ ಕ್ಯೂ ಬದಲಿ ಒಂದು ಮಿನಿಮಮ್ ಹೀಪ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಆ ಮಿನಿಮಮ್ ಹೀಪ್ ಅಲ್ಲಿ ನಾವು ಕ್ಲೋಸೆಸ್ಟ್ ವರ್ಟೈಸಸ್ ನ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ತೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಇನ್ಪುಟ್ ಅನ್ನ ಕೊಟ್ಟಾಗ ವರ್ಸ್ಟ್ ಕೇಸ್ ಕಾಂಪ್ಲೆಕ್ಸಿಟಿ ಆರ್ ದಿ maximum runtime that we can see in the Prim's algorithm is big O of E log V. So number of edges log of the total number of vertices. Okay. So this is the analysis as far we can see. So the detailed analysis of this algorithm is out of the scope of this session. So for the detailed analysis, you can always refer to any of the internet sites. So hope you have understood solving all the examples. We have solved 2 examples in the last 2 sessions, that is session 2 and session 3. Hope you have gone through the course contents. Thanks for watching the video.